ರಾಜ್ಯದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಬಗ್ಗೆಯೇ ಬಿಸಿ ಬಿಸಿ ಚರ್ಚೆ ನಡೆದಿದೆ. ಸಿದ್ದರಾಮಯ್ಯ ಆಪ್ತರಿಗೆ ನಡುಕ ಶುರುವಾಗಿದ್ರೆ ಅಭಿಮಾನಿಗಳು ನಿಗಿ ನಿಗಿ ಅಂತಿದ್ದಾರೆ. ಅಹಿಂದ ಮುಖಂಡರು ಸಿಎಂ ಬದಲಿಸಿದ್ರೆ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. ಈ ಕಾಂಗ್ರೆಸ್ ಕರ್ನಾಟಕ ರಾಜ್ಯ ಉಳಿಯಲ್ಲ. ಕಾಂಗ್ರೆಸ್ ಸರ್ಕಾರ ಇರೋದು ಸಿದ್ದರಾಮಯ್ಯ ಸಾಹೇಬ್ರಿಂದ. ರಾಹುಲ್ ಗಾಂಧಿ ಅವರು ಕೂಡ ಅನ್ಯಾಯ ಮಾಡಿದ್ದಾರೆ. ಹೈಕಮಾಂಡ್ ಕಾರಣ, ಹೈಕಮಾಂಡ್ಗೆ ಧಿಕ್ಕಾರ ಇದೆ. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಂತೆ ಅನ್ನೋ ಸುದ್ದಿ ಆಪ್ತ ಬಳಗ ಹಾಗೂ ಸಿದ್ದು ಅಭಿಮಾನಿಗಳಲ್ಲಿ ಆತಂಕದ ಕಾರ್ಮೋಡ ಕವಿಯುವಂತೆ ಮಾಡಿದೆ. ವಿಧಾನಸೌಧದ 3ನೇ ಮಹಡಿಯಲ್ಲಿ ಸಿಎಂ ಕಚೇರಿ ಕ್ಲೋಸ್. ತಮ್ಮ ಕಚೇರಿಯ ಸಿಬ್ಬಂದಿಗೆ ಕೈ ಬೀಸಿ ಹೋರಾಟ ಸಿದ್ದರಾಮಯ್ಯ. ಅದೆಂಥ ಭಾವುಕ ಕ್ಷಣ ನೋಡಿ. ಯಾವುದು ಅಧಿಕೃತವಾಗಿ ಘೋಷಣೆಯಾಗಿಲ್ಲ. ಆದರೂ ಅದಾಗಲೇ ವಿಧಾನಸೌಧದ 3ನೇ ಮಹಡಿಯಲ್ಲಿ ಸಿಎಂ ಕಚೇರಿ ಕ್ಲೋಸ್ ಆಗಿದೆ. ಕಚೇರಿ ಮುಂದೆ ಎಂದಿನ ಭದ್ರತೆ ಇಲ್ಲ, ಜನರ ಓಡಾಟವಿಲ್ಲ. ವಿಧಾನಸೌಧದಿಂದ ಸಿಎಂ ಸಿದ್ದರಾಮಯ್ಯ ಮನೆಗೆ ಹೊರಟಿದ್ದ ವೇಳೆ ಕಚೇರಿಯ ಸಿಬ್ಬಂದಿ ಹಿಂದೆಯೇ ಓಡೋಡಿ ಬಂದರು. ಮಹಿಳಾ ಸಿಬ್ಬಂದಿ ಭಾವುಕರಾಗಿದ್ರು. ಸಿದ್ದರಾಮಯ್ಯ ಮಾತಿಲ್ಲ, ಕತೆಯಿಲ್ಲ, ಮೌನವಾಗೇ ಬಂದು ಕಾರು ಹತ್ತಿ ಎಲ್ಲ ಸಿಬ್ಬಂದಿಯತ್ತ ಕೈ ಬೀಸಿ ಹೊರಟರು. ಒಂದು ರೀತಿಯಲ್ಲಿ ಇದು ಬೀಳ್ಕೊಡುಗೆ ಎಂಬಂತಹ ಸನ್ನಿವೇಶ ಕಾಣ್ತಿತ್ತು. ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಕಾವೇರಿದ ಚರ್ಚೆ. ಆಪ್ತರು ದೌಡು, ಹಿರಿಯ ಸಚಿವರೊಂದಿಗೆ ಸಿದ್ದು ಮಾತುಕತೆ. ಸಿಎಂ ಕಾವೇರಿ ನಿವಾಸ ರಾಜಕೀಯ ಚಟುವಟಿಕೆಗಳ ಕೇಂದ್ರವಾಗಿತ್ತು. ಹೈಕಮಾಂಡ್ ಜೊತೆ ಸಭೆ ಮುಗಿಸಿ ಸಿಎಂ ತಮ್ಮ ಆಪ್ತರ ಜೊತೆ ಮಧ್ಯರಾತ್ರಿ ಬೆಂಗಳೂರಿಗೆ ಬಂದ ಬಳಿಕವೂ ಕೆಲ ಹೊತ್ತು ಸಮಾಲೋಚನೆ ನಡೆಸಿದ್ರು. ಬೆಳಗಾಗ್ತಿದ್ದಂತೆ ಸಿಎಂ ನಿವಾಸಕ್ಕೆ ಆಪ್ತರ ದಂಡೆ ದೌಡಾಯಿಸಿತ್ತು. 30ಕ್ಕೂ ಹೆಚ್ಚು ಶಾಸಕರು, ಸಚಿವರ ಜೊತೆ ಸಿದ್ದರಾಮಯ್ಯ ಸಭೆ ಮಾಡಿದ್ರು. ನಿನ್ನೆ ಹೈಕಮಾಂಡ್ ಜೊತೆ ಏನೆಲ್ಲ ಚರ್ಚೆ ನಡೆಯಿತು ಅನ್ನೋದರ ಬಗ್ಗೆ ಸಿದ್ದರಾಮಯ್ಯ ತಮ್ಮ ಆಪ್ತರ ಬಳಿ ಹೇಳಿಕೊಂಡ್ರು ಎನ್ನಲಾಗ್ತಿದೆ. ಈ ವೇಳೆ ಸಚಿವರಷ್ಟೇ ಅಲ್ಲ, ಶಾಸಕರು ಕೂಡ ತುರ್ತಾಗಿ ರಾಜೀನಾಮೆ ನೀಡದಂತೆ ಸಿದ್ದರಾಮಯ್ಯಗೆ ಮನವಿ ಮಾಡಿದ್ರು. ಶಾಸಕಾಂಗ ಸಭೆಯಲ್ಲಿ ಅಭಿಪ್ರಾಯ ಸಂಗ್ರಹಿಸಲಿ, ಶಾಸಕರ ಅಭಿಪ್ರಾಯದ ಬಳಿಕ ನಿರ್ಧಾರ ಮಾಡಿ ಅಂತ ಕೋರಿಕೊಂಡಿದ್ದಾರೆ. ಕೆಲ ಸಚಿವರು ಕೂಡ ಶಾಸಕರ ಸಹಿ ಸಂಗ್ರಹದ ಬಗ್ಗೆ ಸಲಹೆ ನೀಡಿದರಂತೆ. ಆದರೆ ಸಿದ್ದು ಮಾತ್ರ ಶಾಸಕರ ಸಹಿ ಸಂಗ್ರಹಕ್ಕೆ ಒಪ್ಪಿಕೊಂಡಿಲ್ವಂತೆ. ಶಾಸಕರು ಎಷ್ಟೇ ಒತ್ತಡ ಹೇರಿದ್ರೂ ಮೌನವಾಗಿದ್ರಂತೆ. ಸಿಎಂ ಕಾವೇರಿ ನಿವಾಸದ ಮುಂದೆ ಸಾಕಷ್ಟು ಅಭಿಮಾನಿಗಳು ಜಮಾಯಿಸಿದ್ರು. ವರುಣ, ಚಾಮುಂಡೇಶ್ವರಿ ಕ್ಷೇತ್ರ, ಬೀದರ್ ಸೇರಿದಂತೆ ಹಲವು ಜಿಲ್ಲೆಗಳಿಂದ ಆಗಮಿಸಿದ್ದ ಅಭಿಮಾನಿಗಳು ರಾಜೀನಾಮೆ ನೀಡದಂತೆ ಒತ್ತಾಯಿಸಿದ್ರು. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ಕಾಂಗ್ರೆಸ್ಗೆ ಉಳಿಗಾಲವಿಲ್ಲ ಅಂತ ಕಿಡಿಕಾರಿದ್ರು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮುಂದೆ ಈ ಕಾಂಗ್ರೆಸ್ ಕರ್ನಾಟಕ ರಾಜ್ಯ ಉಳಿಯಲ್ಲ. ಕಾಂಗ್ರೆಸ್ ಸರ್ಕಾರ ಇರೋದು ಸಿದ್ದರಾಮಯ್ಯ ಸಾಹೇಬ್ರಿಂದ. ಸಿದ್ದರಾಮಯ್ಯ ಸಾಹೇಬ್ ಬೆಳೆಸಿದ್ರೆ 28ಕ್ಕೆ ನಿಮ್ ಬಂಡವಾಳ ಗೊತ್ತಾಗುತ್ತೆ. ಕಾರಣ ಹೈಕಮಾಂಡ್, ಇನ್ಯಾರು ಕಾರಣ ಅಲ್ಲ, ಹೈಕಮಾಂಡ್ ಕಾರಣ, ಹೈಕಮಾಂಡ್ ಕಾರಣ. ಮತ್ತೊಂದೆಡೆ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ರೆ ನಾಳೆಯಿಂದ ಉಗ್ರ ಹೋರಾಟ ಮಾಡ್ತೀವಿ ಅಂತ ಅಹಿಂದ ನಾಯಕ ರಾಮಚಂದ್ರಪ್ಪ ಎಚ್ಚರಿಕೆ ನೀಡಿದ್ರು. ಈ ಸರ್ಕಾರ ಬಂದಿರೋದು ಅಹಿಂದ ವರ್ಗದಿಂದ. ಅಹಿಂದ ವರ್ಗದಲ್ಲಿ ಯಾರನ್ನಾದ್ರೂ ಮುಖ್ಯಮಂತ್ರಿ ಮಾಡ್ಲಿ, ಅಹಿಂದ ವರ್ಗದಿಂದ ಬಂದಿರುವಂತರೋದನ್ನ ಇವರು ಇದೇ ಕಾಂಗ್ರೆಸ್ ಪಕ್ಷದವ್ರು ಹೇಳ್ತಾರೆ ಸಮಾಜ ನಿರ್ಮಾಣ ಮಾಡ್ತೀವಿ, ಸಮಾನ ಅವಕಾಶಗಳನ್ನ ಕೊಡ್ತೀವಿ ಅಂತ. ಎಲ್ಲಿ ಸಮಾನ ಅವಕಾಶಗಳು ಕೊಡ್ತಾ ಇದ್ದಾರೆ? ಮುಖ್ಯಮಂತ್ರಿ ಬದಲಾವಣೆಯಾದ್ರೆ ಜನರಿಗೆ ಕಾರಣ ತಿಳಿಸಬೇಕು ಅಂತ ವಿಜಯಪುರದಲ್ಲಿ ಅಹಿಂದ ಮುಖಂಡರು ಆಗ್ರಹಿಸಿದ್ರು. ಅದೇನೇ ಇರಲಿ, ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ನಾಳೆ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಆಪ್ತರು, ಅಭಿಮಾನಿಗಳ ಎಚ್ಚರಿಕೆ ನೋಡ್ತಿದ್ರೆ ಪ್ರತಿಭಟನೆಯ ಹಾದಿ ಹಿಡಿಯುವ ಎಲ್ಲ ಸಾಧ್ಯತೆಗಳು ಇರುವಂತಿದೆ. ಬ್ಯೂರೋ ರಿಪೋರ್ಟ್, TV9.